ಇಡೀ ದೇಶದಾದ್ಯಂತ ಗೌರಿ ಗಣೇಶದ ಹಬ್ಬದ ಸಂಭ್ರಮದಲ್ಲಿ ಗಣೇಶನನ್ನ ಕೂರಿಸಿ ವಿಶೇಷ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಹಿಂಗೆ ದೇವರ ಹೆಸರಲ್ಲೂ ಕೂಡ ನೋಡಿ ನಮ್ಮ ಬಿಬಿಎಂಪಿ ದುಡ್ಡು ಮಾಡೋದಕ್ಕೆ ಮುಂದಾಗಿದೆ. ದೇವರ ಹೆಸರಲ್ಲೂ ದುಡ್ಡು ಮಾಡೋದಕ್ಕೆ ಮುಂದಾದ್ರು ಹಿಂಗೂ ಮಾಡಬಹುದು ಅಂತ ತೋರಿಸ್ಕೊಡ್ತಾ ಇದ್ದಾರೆ ನೋಡಿ. ಗಣಪತಿಯ ವಿಸರ್ಜನೆ ತಾತ್ಕಾಲಿಕ ಟ್ಯಾಂಕರ್ ಇದೆಯಲ್ಲ, ಅದಕ್ಕೆ ಲಕ್ಷ ಟೆಂಡರ್ ಕರೆದಿದ್ದಾರೆ. ಲಕ್ಷ ರೂಪಾಯಿ ಕಾಟಾಚಾರಕ್ಕೆ ಅಂತೇಳಿ ಒಂದು ತಾತ್ಕಾಲಿಕ ಟ್ಯಾಂಕರ್ ವ್ಯವಸ್ಥೆ ಮಾಡಿದ್ದಾರೆ. ಅದೊಂದು ತಾತ್ಕಾಲಿಕ ಸಂಚಾರಿ ವಾಹನ, ಅದರಲ್ಲಿ ಗಣಪನ ವಿಸರ್ಜನೆ ಮಾಡಬಹುದು ಅಂತ ಟ್ಯಾಂಕರ್ ವ್ಯವಸ್ಥೆ ಅದು. ಆದರೆ ಆ ಟ್ಯಾಂಕರ್ನಲ್ಲಿ ನೀರೇ ಇಲ್ಲ. ನೀರಿಲ್ಲದ ತಾತ್ಕಾಲಿಕ ಸಂಚಾರಿ ವಾಹನವನ್ನ ನೋಡಿ ಜನ ಶಾಕ್ ಆಗಿ ವಾಪಸ್ ಹೋಗಿದ್ದಾರೆ. ಟ್ಯಾಂಕರ್ನಲ್ಲಿ ನೀರಿಲ್ಲ ಅನ್ನೋದು ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ. ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಚಿಕ್ಕಪೇಟೆಯಲ್ಲಿ ಟ್ಯಾಂಕರ್ ನೀರೇ ಇಲ್ಲ. ಆ ಟ್ಯಾಂಕರ್ನಲ್ಲಿ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿರೋದು ಇದು. ಪಾಪ ಟ್ಯಾಂಕರ್ನಲ್ಲಿ ನೀರಿಲ್ದಿರೋದನ್ನ ನೋಡ್ಬಿಟ್ಟು ಸ್ಥಳೀಯರು ವಾಪಸ್ ಹೋಗ್ತಾ ಇದ್ದಾರೆ. ಅಯ್ಯೋ ನೀರೇ ಇಲ್ಲ, ಬನ್ನಿ ಬೇರೆ ಕಡೆ ಹೋಗೋಣ ಅಂತ. ಹಿಂಗೆ ಇದಕ್ಕೆ ಲಕ್ಷ ರೂಪಾಯಿ ಟೆಂಡರ್ ಕರೆದಿರೋದು. ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ವಾರ್ಡ್ ನಂಬರ್ 128, 109 ಚಿಕ್ಕಪೇಟೆ ಗಣೇಶ ಮೂರ್ತಿಗಳ ವಿಸರ್ಜನೆಗೆ ತಾತ್ಕಾಲಿಕ ಟ್ಯಾಂಕರ್. ಅಷ್ಟೇ ಹೆಸರಿಗೆ ಅಲ್ಲಿ ನೀರೇ ಇಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಲಿಟಿ ಚೆಕ್ ಮಾಡಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೋಡ್ಕೊಂಬರೋಣ ಬನ್ನಿ. ಇದಕ್ಕೂ ಕೂಡ ಎಷ್ಟರ ಮಟ್ಟಿಗೆ ಜನರನ್ನ ಯಾಮಾರಿಸ್ತಾರೆ ಅಂದ್ರೆ ಅಷ್ಟರ ಮಟ್ಟಿಗೆ ಜನರನ್ನು ಯಾಮಾರಿಸ್ತಾರೆ, ಜೊತೆಗೆ ದೇವರ ಹೆಸರಲ್ಲೂ ಕೂಡ ದುಡ್ಡು ಹೊಡೆಯಲು ಮುಂದಾಗ್ತಿರುವಂತದ್ದು. ಯಾಕಂದ್ರೆ ಪವರ್ ಟಿವಿಗೆ ಇದರ ರಿಯಾಲಿಟಿ ಚೆಕ್ ಮುಖಾಂತರ ಗೊತ್ತಾಗ್ತಿರುವಂತದ್ದು. ಗಮನಿಸ್ತಾ ಇರಬಹುದು, ಇತ್ತೀಚೆಗೆ ಬೆಂಗಳೂರು ನಗರದಲ್ಲಿ ಅಂದ್ರೆ ಏನು ಒಂದು ಗಣಪತಿ ಹಬ್ಬ ಬಂದಿತ್ತು. ಗಣಪತಿ ಹಬ್ಬ ಬೆಂಗಳೂರು ನಗರದಲ್ಲಿ ಮನೆ ಆಗಿರ್ಬೋದು, ಗಲ್ಲಿಗಳಾಗಿರ್ಬೋದು, ಪ್ರತಿಷ್ಠಾಪನೆ ಆದಂತಹ ಗಣಪತಿಗಳನ್ನ ಅಂದ್ರೆ ವಿಸರ್ಜನೆ ಮಾಡೋದಕ್ಕೆ ನಾವೆಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ವಿ ಅಂತೇಳಿ ಬಿಬಿಎಂಪಿ ಅಧಿಕಾರಿಗಳು ಹೇಳಿತ್ತು. ಅಂದ್ರೆ ಮನೆಗಳಲ್ಲಿ ಪ್ರತಿಷ್ಠಾಪನೆ ಆದಂತಹ ಗಣಪತಿಗಳು ಈ ರೀತಿ ತಾತ್ಕಾಲಿಕ ಟ್ಯಾಂಕರ್ ವ್ಯವಸ್ಥೆ ಮಾಡಿದ್ವಿ, ಅಲ್ಲಿ ಹೋಗಿ ವಿಸರ್ಜನೆ ಮಾಡಬಹುದಿತ್ತು ಅಂತ ಹೇಳಿತ್ತು. ಆದ್ರೆ ನಿಜಕ್ಕೂ ಕೂಡ ಇಲ್ಲಿ ಕೇವಲ ಈ ದೃಶ್ಯ ಏನ್ ಗಮನಿಸ್ತಾ ಇದ್ರಿ, ಇದು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಚಿಕ್ಕಪೇಟೆಯಲ್ಲಿ ನಿಲ್ಲಿಸಿರುವಂತಹ ಈ ಒಂದು ತಾತ್ಕಾಲಿಕ ಟ್ಯಾಂಕರ್ ಕೇವಲ ಇಲ್ಲಿ ಅಧಿಕಾರಿ ಅಂದ್ರೆ ಈ ಬಿಬಿಎಂಪಿ ಅಧಿಕಾರಿಗಳು ಏನ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ಕೇವಲ ನಿಲ್ಸೋಗಿದ್ದಾರೆ. ಇಲ್ಲಿ ಯಾವುದೇ ಒಂದು ಒಳಗಡೆ ನೀರಿನ ವ್ಯವಸ್ಥೆ ಮಾಡಿಲ್ಲ. ಎಲ್ಲೋ ಒಂದ್ ಕಡೆ ದುಡ್ಡು ಹೊಡೆಯೋದಕ್ಕೋಸ್ಕರ ಈ ರೀತಿ ಟ್ಯಾಂಕರ್ ನಿಲ್ಸೋಗಿದಾರ ಅಂತೇಳಿ ಈಗ ಗೊತ್ತಾಗ್ತಿರುವಂತದ್ದು. ಯಾಕಂದ್ರೆ ಪವರ್ ಟಿವಿ ಒಂದು ರಿಯಾಲಿಟಿ ಚೆಕ್ ಮುಖಾಂತರ ಈ ಒಂದು ದೃಶ್ಯವನ್ನ ಕೂಡ ನಾವು ನಿಮ್ಗೆ ತೋರಿಸ್ತೀವಿ. ನೋಡಿ, ನೀವು ಗಮನಿಸ್ತಾ ಇರಬಹುದು, ಇದು ದೇವರ ಹೆಸರಲ್ಲೂ ಕೂಡ ದುಡ್ಡು ಮಾಡೋದಕ್ಕೋಸ್ಕರ ಇಲ್ಲಿ ಟ್ಯಾಂಕರ್ ಅನ್ನ ಕೇವಲ ಹೆಸರಿಗಷ್ಟೇ ನಿಲ್ಸೋಗಿರುವಂತದ್ದು. ಇಲ್ಲಿ ಏನೆಲ್ಲ ವ್ಯವಸ್ಥೆ ಬೇಕು, ಅಟ್ಲೀಸ್ಟ್ ನೀರಾಗಿರ್ಬೋದು ಅಥವಾ ಇಲ್ಲಿ ಯಾರಾದ್ರೂ ಬೇಕಂತ ಸಿಬ್ಬಂದಿಗಳನ್ನ ಏನಂದ್ರೆ ಏನು ಇಲ್ಲ, ಸುಮ್ಮನೆ ಕೇವಲ ತಾತ್ಕಾಲಿಕವಾಗಿ ಹೆಂಗ್ ಬೇಕೋ ಹಂಗೆ ಅವ್ರಿಗೆ ಒಟ್ಟಿಗೆ ಇದರಿಂದ ದುಡ್ಡು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಒಂದು ಟ್ಯಾಂಕರ್ ವ್ಯವಸ್ಥೆಯನ್ನ ಮಾಡೋಗಿದ್ದಾರೆ. ಆದ್ರೆ ಇಲ್ಲಿ ಯಾವುದೇ ರೀತಿಯ ಒಂದು ಸೌಲಭ್ಯ ಇಲ್ಲ. ಕಳೆದ 2-3 ದಿನಗಳಿಂದ ಕೂಡ ಇಲ್ಲಿನ ಸ್ಥಳೀಯರು ಇಲ್ಲಿ ಗಣೇಶನ ಬಿಡಬೇಕು ಅಂತ ಬರ್ತಿದ್ದಾರೆ. ಆದ್ರೆ ನೀರಿಲ್ಲದೆ ವಾಪಸ್ ತಗೊಂಡೋಗಿ ಬೇರೆ ಕಲ್ಯಾಣಿಗಳಿಗೆ ಬಿಟ್ಟಿದೀವಿ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಹೇಳ್ತಿರುವಂತದ್ದು. ಅದರಲ್ಲೂ ಕೂಡ ನೀವು ನೋಡ್ತಾ ಇರಬಹುದು, ಗಣಪತಿ ಎಷ್ಟರ ಮಟ್ಟಿಗೆ ಇಲ್ಲಿ ವಿಸರ್ಜನೆ ಮಾಡಲು ಬಂದ್ರೆ ಕೇವಲ ಒಂದು ಸ್ವಲ್ಪ ಕೂಡ ನೀರಿಲ್ಲ. ಇವತ್ತು ಮೂರನೇ ದಿನಕ್ಕಾದ್ರೆ ಇವತ್ತು ಸಾಕಷ್ಟು ಗಣಪತಿಗಳು ಇಲ್ಲಿ ವಿಸರ್ಜನೆ ಮಾಡೋದಕ್ಕೆ ಬರ್ತಾರೆ. ಆದ್ರೆ ಒಂದು ಸ್ವಲ್ಪನೂ ಕೂಡ ನೀರಿಲ್ಲ. ಗಣಪತಿ ಹೆಂಗ್ ಬೇಕೋ ಹಂಗ್ ಬಿದ್ದಿದಾವೆ. ನಮಗಂತೂ ಈ ದೃಶ್ಯ ನೋಡಕ್ ಆಗ್ತಾ ಇಲ್ಲ. ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಮಾಡ್ತಿದಾರೋ ಗೊತ್ತಿಲ್ಲ. ಒಟ್ಟಾರೆ ಎಲ್ಲೋ ಒಂದ್ ಕಡೆ ದೇವರ ಹೆಸರಲ್ಲಿ ದುಡ್ಡು ಹೊಡೆಯಕ್ ಮುಂದಾಗಿದಾರ ಅನ್ನೋ ಅನುಮಾನ ಕೂಡ ಸೃಷ್ಟಿಯಾಗ್ತಿರುವಂತದ್ದು. ನಿಜಕ್ಕೂ ಇನ್ನಾದ್ರೂ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ, ಹೆಂಗ್ ಮಾಡ್ತಾರೆ, ಇಂತಹ ದೃಶ್ಯಗಳು ಪವರ್ ಟಿವಿಗೆ ರಿಯಾಲಿಟಿ ಚೆಕ್ ಮುಖಾಂತರ ತೋರಿಸಿದ್ರು ಕೂಡ ಇನ್ನಾದ್ರೂ ಸಂಬಂಧಪಟ್ಟಂತ ಅಧಿಕಾರಿಗಳು ಆದಷ್ಟು ಬೇಗ ಬಂದು ಇಂತಹ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾರ ಅಂತೇಳಿ ಕಾದ್ ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಮಂಜುನಾಥ್ ಸಕ್ರ, ಪವರ್ ಟಿವಿ, ಬೆಂಗಳೂರು.